ಗುಡ್ ಮಾರ್ನಿಂಗ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಬೈ. ವಿಹಾನಿಗೆ ಚಿಲ್ಡ್ರನ್ಸ್ ಡೇಗೆ ಹೊಸ ಡ್ರೆಸ್. ಎದ್ದೇಳ್ಬೇಕು ಬೇಗ. फिर भी गरम होता नहीं ना कान को. गरम होता हो फिर भी गरम नहीं होता अगर बोल रहे हैं ना तुम्हारे कान में आग का हंगरिश चलता है तब गरम. जा पापा का नहीं जाके बैठ. दो जने भी सेम टू सेम दिख रही. हाँ ಸುನೆ ಯಾರಿಗೆ ಬಿಡಮ್ಮ ಅಂತೆ. ಇಲ್ಲಿ ಯಾಕೆ ಬಂದಿದ್ದೆ? ಎಂತ ಹೇಳೋದು ಎಂತ ಸುಮ್ಮನೆ ಬಂದಿದ್ದಲ್ಲ, ಡಾಕ್ಟರ್ ಬಂದಿರಬೇಕು, ಹೋಗ್ಲಿಕ್ಕೆ ಮನಸ್ಸುಂಟು. ನೀವು ದಾರಿ ಮಾಡಿ ಕೊಡ್ಬೇಕು ಅಂತರಂಗದಿಂದ ಬೈರಣ್ಣ. ಫುಲ್ ಡೈಲಾಗ್ ಎಷ್ಟು ಕ್ಲೀನಾಗಿ ಹೇಳ್ತಾನೆ ನೋಡು. मम्मी वो मैंगो शेप में बनाना था, एप्पल शेप में बनाया जा उसको पिक्चर को डालना ऐसा तब क्या होगी. ಎದ್ದೋಳು ಬೇಗ. ಅಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡ್ಕೋ. ನಾನು ಉಲ್ಟಾ ಮಕ್ಕೊಂಡಿದ್ದೀನಿ ಸುಮ್ಮನೆ. 7:30ಗೆ ಸ್ಕೂಲಲ್ಲಿ ಇರ್ಬೇಕು, ನೆನಪಾಯ್ತಾ? ನಮ್ಮ ವಿಹಾನ್ ರೆಡಿ ಆದ ಚಿಲ್ಡ್ರನ್ಸ್ ಡೇಗೆ. ಎಲ್ಲಿ ಬಟ್ಟೆ ತೋರಿಸು, ಯಾವ ಥರ ಕಾಣ್ತಾ ಇದೆ. ರೆಡಿ ಒಂದು ಸ್ವಲ್ಪ ಹಿಂದೋಗು. ಒಂದು ಬಟನ್ ಹಾಕೊಂಡ್ಬೇಕಿದ್ದು ಬಾಕಿ ಐತಿ. ಹಾಕಿದ್ದೆ. ಸ್ವಲ್ಪ ಹಿಂದೋಗು. ವಾವ್, ಸೂಪರ್ ಸೂಪರಾಗಿ ಕಾಣ್ತಾ ಇದ್ದಾನೆ ನಮ್ಮ ವಿಹಾನು. ಎಲ್ಲಿ ವಾವ್, ನೋಡ್ರಿ ಇದು ಗೋಲ್ಡ್ ಚೈನ್. ಮುಖ ತೋರಿಸು. ಈ ಕಡೆ ಬಾ, ಲೈಟ್ ಬೆಳಕಿಗೆ ಕಾಣ್ತಿಲ್ಲ. ಮಸ್ತ್ ಕಾಣ್ತಾ ಇದೆಯಾ ನೋಡು. ನಮ್ಮ ಸ್ಕೂಲಲ್ಲಿ ಗೇಮ್ಸ್ ಆಡ್ಸೋಕ್ಕೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಥರ ರೆಡಿ ಮಾಡಿದ್ದೀನಿ ನೋಡ್ರಿ ನಾನು. ಸೊ ಎಲ್ಲ ಮುಗ್ದು ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಜಸ್ಟ್ ಮನೆಗೆ ಬಂದ್ವಿ. ಗೇಮ್ ಎಲ್ಲ ಚೆನ್ನಾಗಿತ್ತು ನೋಡಿ. ಚಿಪ್ಸ್ ತಿಂತಿದ್ದೀನಿ, ಚಿಪ್ಸ್. ಮುಗಿತು ಚಿಪ್ಸ್ ಚಿಪ್ಸ್ ಚಿಪ್ಸ್. ವಿಹಾನ ಸ್ಕೂಲಲ್ಲೇ ಇದ್ದಾನ್ರಿ, ಬರಲಿಲ್ಲ. ನೀವು ಹೋಗಿ ಕರ್ಕೊಂಬರ್ಬೇಕಂತೆ, ಅವ್ನು ಬರಲ್ಲ ಅಂದ. ಹಂಗಾಗಿ ಸ್ಕೂಲಲ್ಲೇ ಇದ್ದಾನೆ. ಹೌದಾ? ಕಲ್ಲಂಗಡಿ ಅಂತ ಇದೆ ಅಲ್ಲ ಅಂತ. ಅವನಿಲ್ಲ, ಸ್ಕೂಲಲ್ಲೇ ಇದ್ದಾನೆ ವಿಹಾನ್. ಇವ್ರು ಯಾರು? सोया था मैं, तुमने दरवान में कल कैसा चटा है. ಜ್ವರ. ಯಾರಿಗೆ, ನಿಮ್ಗ? ಅಯ್ಯೋ ಪಪ್ಪಕ್ಕೆ ಬಖಾರ ಆಗತ್ತೆ, ಬಾ ಆಸ್ಪತ್ರೆ. ಚಿಲ್ಡ್ರನ್ಸ್ ಡೇ ಗಿಫ್ಟ್ ಕೊಟ್ರು ಅಂತ ತೋರ್ಸಕ್ಕೆ ಬಂದಾರ ನೋಡ್ರಿ ಇವ್ರು, ಮನೆಗೆ ಹೋಗೋದು ಬಿಟ್ಟು. जूस दिए थे 5 पी का. कलर्स पेंसिल बॉटल बॉटल इसके कने है सेकंड टू 10th बॉटल. क्या कहां वो चिप्स रखे, टमाटो बात सब डाले खाने. चिप्स बाद जिलेबी जिलेबी खाने का. आती बात शाम को. हेल्दी विहान ड्रेस चेंज करके हाथा पाँव मुँह धोले के बाद शाम को जाकर गया. हाँ शाम को गए ड्रेस चेंज करने जाने का 5 मिनट में. 5 मिनट में आती हूँ. बाय बाय बाय.
ಸೋಫಾ ಸರಿ ಮಾಡು ಅಂತಂದರೆ ಸೋಫಾ ಕವರ್ ಸರಿ ಮಾಡೋದು ಅದನ್ನು ಮತ್ತೆ ಕೆಡಿಸೋದು, ಇದೇ ಒಂದು ಆಟ ಆಗೋಗ್ಬಿಟ್ಟಿದೆ ಇವನಿಗೆ, ವಿಹಾನಿಗೆ. ಹೋಮ್ವರ್ಕ್ ಯಾರು ಮಾಡ್ತಾರಪ್ಪ? ಆಮೇಲೆ ಹೋಮ್ವರ್ಕು. ಅದು ಮೀನಿಗೆ ಎಷ್ಟು ದಿವಸ ಆಗೈತೆ ಊಟ ಆಗದೆ? ಊಟ ಖಾಲಿನೇ ಆಗೈತೆ ನೋಡಿ. ಊಟ ಖಾಲಿ ಆಗತ್ತೆ. ನಿಜ. ಇವತ್ತು ಸ್ಕೂಲಿಗೆ ಹೋಗಿ ಬಂದು ಬರಬೇಕಾದ್ರೆ ಸ್ವಲ್ಪ ಟೊಮೆಟೊ ಬಾತು ಮತ್ತು ಟೊಮೆಟೊ ಗೊಜ್ಜು ಇತ್ತು ಸ್ಕೂಲಲ್ಲಿ, ಎಕ್ಸ್ಟ್ರಾ ಇತ್ತು, ತೊಗೊಂಡೋಗ್ರಿ ಅಂತ ಅಂದರು, ಅದಕ್ಕೆ ತೊಗೊಂಬಂದೆ. ಹಾಗೆ ಇಲ್ಲಿ ಅನ್ನ ಒಂದಿದೆ, ಸಾರಿಲ್ಲ. ಸೊ ಮೊನ್ನೆ ಹುಳಿ ಮೊಳಕೆನ ನೆನೆಸಿಟ್ಟು ಮೊಳಕೆ ಕಟ್ಟಕ್ಕಿಟ್ಟಿದ್ದೆ, ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಇವತ್ತು ನಾನು ಹುಳಿ ಮೊಳಕೆ ಸಾರು, ರೊಟ್ಟಿ ಮಾಡ್ತೀನಿ. ಅನ್ನ ಹೇಗಿದ್ದರೂ ಇದೆ, ಟೊಮೆಟೊ ಗೊಜ್ಜೂ ಇದೆ, ಸೊ ಹಾಗಾಗಿ ನಡೆಯುತ್ತೆ. ಆಲೂಗಡ್ಡೆ ಮುಳುಗಾಯಿ ಹಾಕಿ ಹುಳಿ ಮೊಳಕೆ ಸಾರು ಮಾಡ್ತೀನಿ. ತಿಂತೀಯೇನಪ್ಪ ರಾಜ? ವಿಹಾನ ಓಯ್ ಇಲ್ಲಿ ತಿರುಗು ಮರಿ. ಹುಳಿ ಮೊಳಕೆ ಸಾರು ತಿಂತೀಯಾ? ಎಷ್ಟು ಹಾಕ್ತಾ ಇದೀಯಾ? ಸ್ವಲ್ಪ ಹಾಕ್ಬೇಕಪ್ಪಿ. ಅವರಿಗೆ ಜ್ವರ ಅಂದರೆ ಜ್ವರ ಬಂದಿದೆಯಂತೆ, ಈಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬರಬೇಕು. ಸೊ ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಹಾಲು ಏನು ಮಾಡಿಬಿಡ್ತೀನಿ, ನಾನು ಬೆಳಗ್ಗೆ ಹಾಲು ಕುಡಿದು ವಿಹಾನಿಗೂ ಹಾಲು ಕುಡಿಸಿ ಫ್ರಿಜ್ಜಲ್ಲಿ ಇಡೋದು ಮರ್ತುಬಿಟ್ಟೆ ಅರ್ಜೆಂಟಲ್ಲಿ. 7 ಗಂಟೆಗೆ ಹೋಗಬೇಕಿತ್ತು ಸ್ಕೂಲಿಗೆ, 7-7:30 ರೀಚ್ ಆಗಬೇಕು ಅಂತೇಳಿ. ಹಾಗೆ ಹೋಗ್ಬಿಟ್ನ. ಹಾಗಾಗಿ ಒಂದು ಸ್ವಲ್ಪ ಇತ್ತು ಟೀ ಮಾಡೋಷ್ಟು ಹಾಲು, ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಸಂಜೆ ಟೀ ಕುಡಿಲಿಲ್ಲ ನಾವು. ಇವಾಗ ಹಾಲು ತರ್ತೀನಿ ಅಂತ ಅಂಗಡಿಗೆ ಹೋಗಿದ್ದಾರೆ ಅವರು. ಹಾಲು ತಂದಮೇಲೆ ಟೀ ಮಾಡ್ಕೊಂಡು ಕುಡಿದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕು. ನಾಳೆ ವಿಹಾನಿಗೆ ರಜೆ ಇದೆ. ನಾಳೆ ವಿಹಾನಿಗೆ ರಜೆ ಇದೆಯಲ್ಲ, ಆದರೂ ನಾಳೆ ವಿಹಾನಿಗೆ ರಜಾ. ನಾಳೆ ನಮಗೆ ಸ್ಕೂಲ್ ಇದೆ. ಯಾಕೆ ನಿನಗೆ ರಜಾ? ಯಾಕೆಂದರೆ ಟೀಚರ್ಸ್ದು CBP ಟ್ರೈನಿಂಗ್ ಇದೆ, ಹಂಗಾಗಿ ಸ್ಟೂಡೆಂಟ್ಸಿಗೆ ರಜೆ. ಸೊ ನೀನು ಬರಲೇಬೇಕಲ್ಲ, ಯಾರಿದ್ದಾರೆ ನಿನಗೆ ನೋಡ್ಕೊಳ್ಳೋಕ್ಕೆ? ನೀನು ಬರಲೇಬೇಕು. ಹೋಮ್ವರ್ಕ್ ಆದರೂ ಮಾಡ್ಕೊಳಪ್ಪಿ. ಸೊ ಬಟ್ಟೆ ಒಗೆಯೋಕೆ ಹಾಕಿದ್ದೆ, ಒಂದು ರೌಂಡ್ ಬಟ್ಟೆ ಒಗ್ದಾಯಿತು, ಒಣಗಾಕಿದ್ದೀನಿ. ಬಂದಾಗ ಅಷ್ಟೊತ್ತಿಗೆ ಜಗ್ಗು ಮುಗಿದೇನೆ ಇದ್ವು, ಪಾತ್ರೆನೂ ಎಲ್ಲ ತೊಳೆದೆ, ನ್ಯಾಪ್ಕಿನ್ ಎಲ್ಲ ತೊಳೆದು ಹಾಕಿದ್ದೀನಿ. ಅಡುಗೆ ಒಂದು ಮಾಡ್ಕೋಬೇಕಷ್ಟೆ. ಅವರಿಗೆ ಬಿಸಿ ನೀರು ಕಾಯಿಸಿಟ್ಟೆ, ನಾನು ಬಿಸಿನೀರು ಕಾಯಿಸಿ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಮತ್ತೆ ಅವರು ಪದೇ ಪದೇ ಬಿಸಿನೀರು ಕೇಳ್ತಿರ್ತಾರೆ ಅಂಥೇಳಿ ನೀರು ಕಾಯಿಸಿಟ್ಟಿದ್ದೀನಿ ಇದರೊಳಗೆ. ಒಂದು ಸರಿ ಕಾಯಿಸಿಟ್ಬಿಟ್ರೆ ಸಾಕು, ಮತ್ತು ಅವರು ಪದೇ ಪದೇ ಬಿಸಿ ಮಾಡಿಕೊಡು ಅಂತ ಕೇಳೋಕ್ಕಾಗಲ್ಲ. ಸೊ ಅನ್ನ ಇದೆ, ಸಾರು ಒಂದು ಸ್ವಲ್ಪ ಇತ್ತು, ಮಟನ್ ಸಾರು ಒಂದು ಸ್ವಲ್ಪ ಇತ್ತು. ಸೊ ಹಾಗಾಗಿ ರೊಟ್ಟಿಗೆ ನೋಡೋಣ, ತಿಂದರೆ ತಿನ್ನಲಿ ಅವರು. ಅನ್ನನೂ ಇದೆ, ಸೊ ರೊಟ್ಟಿ ಮತ್ತು ಸಾರು ಮಾಡ್ತೀನಿ. ಟೊಮೆಟೊ ಗೊಜ್ಜು ಇದೆ. ಸ್ಕೂಲಿಂದ ತಂದಿರೋ ಟೊಮೆಟೊ ಗೊಜ್ಜಿದೆ ನೋಡಿರಿ, ಇಷ್ಟೊಂದು ಗೊಜ್ಜು ತಂದಿದ್ದೆ. ಸೊ ಹಾಗಾಗಿ ಏನಪ್ಪ ಏನು ನೋಡ್ತಿದ್ಯಾ? ಏನೂ ಇಲ್ಲ ಅದರೊಳಗೆ, ಅದು ಇದು ಕೆನೆ ತೆಗ್ದಿಟ್ಟಿರೋದು. ಅದು ನೀರಲ್ಲಪ್ಪಿ, ಅದು ಇದು ಕೆನೆ ತೆಗ್ದಿಟ್ಟಿರೋದು ತುಪ್ಪ ಮಾಡೋಕ್ಕೆ. ಅದರಲ್ಲಿ ನೀರಿಲ್ಲ, ನೆಕ್ಸ್ಟ್ ಹಾಕಿಡ್ತೀನಿ, ಸುಮ್ಮನಿರು, ತಂಟೆ ಮಾಡಬಾರ್ದು. ಅದು ಚಿಕನ್, ಅದು ಚಿಕನ್, ಅದು ಅದ್ರೊಳಗೆ ಹಾಕಿಲ್ಲ ನೀರು. ಇದು ನೆಗೆಟ್ಸ್ ತಂದಿಟ್ಟಿದ್ದಾರೆ, ಕರಿಯೋಕ್ಕೆ ಟೈಮ್ ಆಗಲಿಲ್ಲ ನನಗೆ. ಏನಕ್ಕೆ ಅಂತಂದರೆ ಅವ್ರಿಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಸ್ವಲ್ಪ ಚಿಕನ್ ಅವಾಯ್ಡ್ ಮಾಡೋಣ ಅಂಥೇಳಿ ಚಿಕನ್ ಕರೆದಿಲ್ಲ. ನೆಗೆಟ್ಸ್ ಅವ್ರಿಗೆ ಬರೋ. ಸೊ ಹಾಗಾಗಿ ನಾವು ಚಿಕನ್ ಈಗ ಸದ್ಯಕ್ಕೆ ಬೇಡ ಅಂಥೇಳಿ ಸುಮ್ಮನಿದ್ದೀವಿ, ನೋಡೋಣ ಅಂತ ಹೇಳ್ಬಿಟ್ಟು. ಜ್ಯೂಸ್ ಬೇಡಪ್ಪ, ಈಗ ಎಲ್ರಿಗೂ ಹುಷಾರಿಲ್ದಂಗೆ ಈಗ ತಾನೇ ಎದ್ದಿದ್ಯಾ? ಹೌದಾ? ಹಾಂ, ಓ ನಕ್ಕೋ ಚುಪ್ಪು. हूँ बा, वो धोए. फ्रूट्स कहाँ हैं अब जूस बनाने? बोल अभी अभी सताना नहीं ना मैं. गुड बॉय की बैड बॉय तू? ಚಾಕೋಸ್ 1-2 ಚಾಕೋಸ್ ದೇ ತು ಲೇಖ ಹಾಕತ್ತೆ. ಇವನಿಗೆ ಆವಾಗವಾಗ ಲಂಚ ಬೇಕು, ಆವಾಗ ಸುಮ್ಮನೆ ಆಗ್ತಾನೆ. ಚಾಕೋಸ್ 2 ತೊಗೋಬೇಕು.
ಹಾಂ ಸ್ವಲ್ಪ ತಗೋ ಅಪ್ಪಿ, ಅಷ್ಟು ತಿನ್ನಬಾರ್ದು. ನೀನು ಹಗ್ಲೆಲ್ಲ ಆಟ ಮಾಡ್ತೀಯ, ಇಲ್ಲಿ ಚಳಗೇರಲ್ಲಿ ಸಿಗಲ್ಲ ಅಂತೇಳಿ ಅವರಪ್ಪ ಒಂದೇ ಸರಿ ನೋಡ್ರಿ ಎಷ್ಟು ತಂದಿಟ್ಟೈತೆ. ಒಂದು ದೊಡ್ಡ ಡಬ್ಬ 100 ರೂಪಾಯಿ ಡಬ್ಬ ತಂದು ತುಂಬಿಸಿಟ್ಟೈತಿ ಇಲ್ಲಿ. ಹಗ್ಲೆಲ್ಲ ತಗೊಂಡು ತಿಂತಾನೆ ಇವನು. ಸಾಕು ಏನು ಎರಡೆರಡು ಹಿಂಗೆ ತಗೊಂಡು ತಿಂತಾನಂತೇಳಿ ಕೈಗೆ ಸಿಗ್ದಂಗೆ ಹಿಂಗೆ ಮೇಲೆ ಇಡ್ತೀವಿ ನಾವು. ಇಲ್ಲ ಅಂತಂದರೆ ಮುಗೀತಲ್ಲ. ಇಷ್ಟು ಹೈಟ್ ಇರೋದ್ರಿಂದ ಅವನಿಗೆ ತಗೊಳಕ್ಕಾಗಲ್ಲ. ನನಗೆ ಕೊಡಪ್ಪಿ 2. ನನಗೊಂದೆರಡು ಕೊಡು. ಗುಡ್ ಬಾಯ್ನ ಬ್ಯಾಡ್ ಬಾಯ್ನ? ಜಲ್ದಿ ಪಪ್ಪ ಬರೋದ್ರೊಳಗೆ ತಿನ್ನಬೇಕು. ಇಲ್ಲಂದ್ರೂ ಪಪ್ಪ ಗೊತ್ತಲ್ಲ ಹಗಲೆಲ್ಲ ಚಾಕೋಸ್ ತಿಂತಿ ಅಂತ ಬೈಯತ್ತೆ. ಕುಡಿಲಿ. ಗುಡ್ ಬಾಯ್. ಎಲ್ಲಿ ಹೆಂಗಿದೆ ಟೇಸ್ಟ್ ನೋಡೋಣ. ಬಾ ಹಿಂದಿ ಹೋಮ್ವರ್ಕ್ ಮಾಡೋಣ ಬಾಪಿ. ನೋಟ್ಸ್ ಮುಗಿಸಂತೆ, ಮ್ಯಾಮ್ ಬೈತಾರೆ. ಬಾ ಜಲ್ದಿ ಬಾ. ಹುಳಿ ಮೊಳಕೆ ಒಂದು ಸ್ವಲ್ಪ ಆರಿಸಿ ಸಾರಿಗೆ ರೆಡಿ ಮಾಡಿದ್ರೆ ಬರೋಷ್ಟೊತ್ತಿಗೆ ಸಾರಾಗುತ್ತೆ. ಮತ್ತು ಅಡುಗೆ ಎಲ್ಲ ಮಾಡಿ ಸಿಗ್ತೀನಿ. ಇನ್ನೊಂದು ರೌಂಡ್ ಬಟ್ಟೆ ವಾಶಿಗೆ ಹಾಕಿದ್ದೀನಿ, ಯೂನಿಫಾರ್ಮ್ ಎಲ್ಲ ಒಗೆಯೋಕ್ಕೆ. ಯಾಕಂದರೆ ಮತ್ತು ನಾಳೆ ಸ್ಕೂಲ್ ಇದ್ದರೆ ಆಗಲ್ಲ ಅಂತೇಳಿ. ಸಂಡೇ ಫುಲ್ ಫ್ರೀ ಇರುತ್ತೆ. ನೋಡೋಣ ಏನು ಮಾಡಬೇಕು ಅಂತೇಳಿ ನೋಡಬೇಕು. ಈಗ ನಮ್ಮ ಹೀರೋಗೆ ಹೋಮ್ವರ್ಕ್ ಬರೆಯೋಕ್ಕೆ ರೆಡಿ ಮಾಡ್ತೀನಿ. ಇವು ನೋಡ್ರಿ, ಕ್ರಿಕೆಟ್ ಆಡೋಕ್ಕೆ ಕೊಟ್ಟರೆ ಹೆಂಗೆ ಆಡ್ತಾ ಇದ್ದಾನೆ ಇಲ್ಲಿ. ಒಂದು ರೌಂಡ್ ಬಟ್ಟೆ ಒಗ್ದಾಗಿದೆ, ಈಗ 2ನೇ ರೌಂಡ್ ಬಟ್ಟೆ ಒಗಿತಾ ಇದ್ದೀನಿ. ನೀರಿಂದೊಂದು ಸಮಸ್ಯೆ ಅಷ್ಟೇ ಚಳಗೇರಿಯಲ್ಲಿ, ಬಿಟ್ಟರೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಸೊ ಇದೊಂದು ರೌಂಡ್ ಬಟ್ಟೆ ಒಗಿತಾ ಇದೆ. ಇದೊಂದು ರೌಂಡ್ ಆದರೆ ನಾನು ಬಟ್ಟೆ ಒಗೆಯೋದು ಮುಗಿಯತ್ತೆ ಇವತ್ತು. ಏನಪ್ಪ ನಡಿ. ರೊಟ್ಟಿ ಆಗ್ತಾ ಇದೆ, ಬಿಸಿ ಬಿಸಿ ರೊಟ್ಟಿ. ರೊಟ್ಟಿಯಲ್ಲಿ ಏನೋ ಮಾಡಿದ ನೋಡ್ರಿ, ಒಂದು ಹಿಟ್ಟು ತೊಗೊಂಡು ಇದಕ್ಕೆ ಹೋಗಿದ್ದ ನೀನು. ಗೇರ್ ಗ್ಲಾಸ್ ಇರುತ್ತಲ್ಲ ಅಲ್ಲಿ ಹಿಂಗಿರ್ತತೆ. ಆಮೇಲೆ ಹಿಂಗೆ ಇಡ್ಬೇಕು ದೊಡ್ಡದು, ಆಮೇಲೆ ಸಣ್ಣದು ಇಡ್ಬೇಕು, ಆಮೇಲೆ ಅದಕ್ಕಿಂತ ಸಣ್ಣದು ಇಡ್ಬೇಕು. ಅದರಲ್ಲಿ ಈ ಥರ ಮಾಡಿಡ್ಬೇಕು, ಈ ಥರ ಮಾಡಿರ್ಬೇಕು, ಈ ಥರ ಮಾಡಿಡ್ಬೇಕು. ಏನದು ತೋರಿಸ್ತೀನಿ. ಈ ಥರ ಮಾದರಿ ಇಡಬೇಕು. ಹೊಸ ಕಾರಲ್ಲಿ ಹಿಂಗಿರುತ್ತೆ, ಮೇಲೆ ನೋಡ್ಬೇಕಂತ. ಮೇಲೆ ಇದ್ದಿರ್ತೈತಿ ಕಿಟಕಿ, ಇದು ಕಣ್ಣಿಗೆ ಹಾಕೊಳ್ಳೋದು, ಮಕ್ಕಳದ್ದು ಕಿಟಕಿ ಇರ್ತೈತೆ. ಅದು ಎಲ್ಲಿ ಮಾಡ್ತಾರೆ ಅದೆಲ್ಲ ಕಿಟಕಿನೇ ಇರ್ತೈತೆ. ಆ ಥರ ಜಾಗದಲ್ಲಿ ನೀನು ಏನು ಹೇಳಿದೆ ಅಂತೇಳಿ ನಯಾ ಪೈಸಾ ನನಗೆ ಅರ್ಥ ಆಗಲಿಲ್ಲ. ರೊಟ್ಟಿ ಆಯಿತು, ಇಷ್ಟು ರೊಟ್ಟಿ ಇದೆ, ಇದಿಷ್ಟು ಸುಟ್ಟು ಊಟ ಕೂತ್ಕೊಳ್ಳೋದು. ಎದ್ದೋಳು ಊಟ ಮಾಡೋಣ. ಟೈಮ್ 9 ಗಂಟೆ ಆಗಿದೆ. ಅಡುಗೆ ರೆಡಿಯಾಗಿದೆ. ಬಿಸಿ ರೊಟ್ಟಿ, ಅನ್ನ, ಹುಳಿ ಮೊಳಕೆ ಸಾರು, ಟೊಮೆಟೊ ಗೊಜ್ಜು ಇದೆ, ಮಟನ್ ಕರಿ ಇದೆ. ನನ್ನ ಮಗ ನೋಡ್ರಿ ಬೆಳಗ್ಗೆ ತಿನ್ನಕ್ಕೆ ಬಾದಾಮ್ ನೆನೆ ಇಟ್ಟಿದ್ದಾನೆ. ಸೊ ಅವರಿಗೆ ಬಿಸಿ ನೀರು. ಬೇಗ ಊಟ ಮಾಡಿ ಮಲ್ಕೊಂಡ್ರೆ ನಾಳೆ ಬೇಗ ಎದ್ದು ಹೋಗಬೇಕು, ಟ್ರೈನಿಂಗ್ ಇದೆ.